ರೇವಣ್ಣಗೆ ಜಾಮೀನು ಮಂಜೂರು. ರೇವಣ್ಣ ಆಪ್ತ ವಲಯದಲ್ಲಿ ಸಂಭ್ರಮಾಚರಣೆ. ರೇವಣ್ಣ ಮನೆಗೆ ಹೋಗುವುದು. 7 ದಿನಗಳ ಜೈಲು ವಾಸಕ್ಕೆ ಬ್ರೇಕ್. 7 ದಿನಗಳ ಜೈಲು ವಾಸಕ್ಕೆ ಬ್ರೇಕ್. ರೇವಣ್ಣಗೆ ವಿಜಯಮಾಲೆ. ರೇವಣ್ಣ ಇದೀಗ ಹೊಳೆ ನರಸೀಪುರಕ್ಕೆ ಹೋಗಬಹುದು. ಇದೀಗ 1-2 ಗಂಟೆ ಆಗತ್ತೆ. 6:30 ಅಂತಂದರೆ 7, 8, 8:30, 9 ಗಂಟೆ ಆಗುತ್ತೆ ಅವರನ್ನು ಹೊರಗೆ ಬಿಡಬೇಕು ಅಂತಂದರೆ. ಕಳೆದ 7 ದಿನಗಳಿಂದ ಜೈಲಲ್ಲೇ ಮುದ್ದೆ ಮುರಿತಾ ಇದ್ರು ರೇವಣ್ಣ. ಇದೀಗ ಅವರಿಗೆ ಜಾಮೀನು ಸಿಕ್ಕಿದೆ. ಈ ಹಿಂದೆ ಕೂಡ 2 ಬಾರಿ ಜಾಮೀನು ಪಡೆಯುವಂಥ ಪ್ರಯತ್ನಗಳಾಯಿತು, ಆದರೆ ಜಾಮೀನು ಸಿಗಲಿಲ್ಲ. 2 ಬಾರಿ ಕೂಡ ಅವರಿಗೆ ಜೈಲು ವಾಸ ಆಯಿತು. ಇದೀಗ ಮತ್ತೊಮ್ಮೆ ಅವರ ಜಾಮೀನು ಅರ್ಜಿ ವಿಚಾರಣೆ ಬಂತು. ಇದೀಗ ಜಾಮೀನು ಸಿಕ್ಕಿದೆ. ಜಾಮೀನು ಯಾಕೆ ಸಿಗುತ್ತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿರ್ತಾರೆ. ಆಮೇಲೆ ಕಿಡ್ನ್ಯಾಪ್ ಕೇಸ್ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಕೂಡ ಇದ್ದಾರೆ. 5 ಲಕ್ಷ ಬಾಂಡ್ ಮೇಲೆ ಜಾಮೀನು. 5 ಲಕ್ಷ ಇಡಬೇಕು. 5 ಲಕ್ಷ ಬಾಂಡ್ ಮೇಲೆ ಜಾಮೀನು. ವಾದ ಪ್ರತಿವಾದ ಆಲಿಸಿದ ಬಳಿಕ ಜಾಮೀನು ಮಂಜೂರಾಗಿದೆ. ಇದೀಗ 6:37 ಅಂತಂದರೆ ಬಹುಶಃ 7:30 ಅಥವಾ 8:30 ಅಥವಾ ಅದಕ್ಕಿಂತ ಮೊದಲು ಆಗಬಹುದು. ಮಾಜಿ ಸಚಿವ ರೇವಣ್ಣಗೆ ಜಾಮೀನು ಮಂಜೂರು. ಮೊನ್ನೆ ಅವರನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದಾಗ ಕಣ್ಣೀರು ಹಾಕಿದ್ರು ರೇವಣ್ಣ ಕ್ಷಣದಲ್ಲೂ ಕೂಡ ಜ್ಯೋತಿಷ್ಯವನ್ನು ಭಾಳ ನಂಬ್ತಾರೆ. ಗುಳಿಗ ಕಾಲ, ಯಮಗಂಡ ಕಾಲ ಇದನ್ನೆಲ್ಲ ಭಾಳ ನೋಡ್ತಾರೆ. ಇದೀಗ ಇವತ್ತು ಸಿ ವಿ ನಾಗೇಶ್ ಅವರು ಯಾವಾಗ ಅವರ ಲಾಯರ್ ಆಗಿ ಎಂಟ್ರಿ ಕೊಟ್ಟರೋ ಅಲ್ಲಿಂದ ಒಂದು ರೀತಿಯಲ್ಲಿ ಆಸೆ ಗರಿಗೆದರಿತ್ತು. ಆಮೇಲೆ ಅವ್ರಿಗೆ ಹಾಕಿರುವಂತಹ ಸೆಕ್ಷನ್ ಏನಿದೆ ಅದು ಕೂಡ ಸಾಧಾರಣವಾಗಿ ಬೇಲ್ ಸಿಗೋದಿಲ್ಲ ಅಂತಲ್ಲ. ಆದರೆ ನಿಮಗೆ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ 376 IPC ಸೆಕ್ಷನ್ ಅದು ಭಾಳ ಡೇಂಜರಸ್. ಅದಕ್ಕೆ ಜಾಮೀನು ಸಿಗೋದೇ ಇಲ್ಲ. ನಿರ್ಭಯ ಕೇಸ್ ಆದ ನಂತರ ಅದು ಮತ್ತಷ್ಟು ಸ್ಟ್ರಾಂಗ್ ಆಯಿತು. ಇದೀಗ ರೇವಣ್ಣ ಅವರಿಗೆ 7 ದಿನಗಳ ಜೈಲು ವಾಸಕ್ಕೆ ಬ್ರೇಕ್ ಬಿದ್ದಿದೆ. ಇದೀಗ ಅವರು ಮನೆಗೆ ಹೋಗ್ಬೋದು. ಮನೆಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡಬಹುದು. ಆರಾಮಾಗಿ ತಮಗಿಷ್ಟದ ತಿಂಡಿ ತಿನಿಸು ತಿನ್ಬೋದು. ತಮಗಿಷ್ಟದ ಮುದ್ದೆ ಮುರಿಬೋದು. ತಮಗಿಷ್ಟದ ದೇವಸ್ಥಾನಕ್ಕೆ ಹೋಗ್ಬೋದು. ತಮಗಿಷ್ಟದ ಜ್ಯೋತಿಷಿ ಬಳಿ ಹೋಗಿ ಇನ್ನಷ್ಟು ಜ್ಯೋತಿಷ್ಯ ಕೇಳ್ಬೋದು. ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಮತ್ತೊಂದು ಕಡೆ ದೇವರಾಜೇಗೌಡ ಅಂಧರಾಗಿದ್ದಾರೆ. ಸತತವಾಗಿ 3 ಬಾರಿ ಬಂದಿತ್ತು ಅವರಿಗೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ಸಿಕ್ಕಿರಲಿಲ್ಲ. ಕೊನೆಗೂ ಬೇಲ್ ಸಿಕ್ಕಿದೆ. ರೇವಣ್ಣ ನಾಳೆ ಬಿಡುಗಡೆ ಸಾಧ್ಯತೆ ಹೇಳೋಕ್ಕಾಗಲ್ಲ. ನಾಳೆನೂ ಆಗ್ಬೋದು, ಇವತ್ತು ರಾತ್ರಿನೂ ಆಗ್ಬೋದು. ಬಹುಶಃ ಯಾವಾಗ ಬಿಡುಗಡೆ ಆಗಬೇಕು ಅಂತೇಳಿ ಎನಿ ಟೈಮ್ ಬಿಡುಗಡೆ ಮಾಡ್ಕೋಬೋದು. ರೇವಣ್ಣ ಈಗ ಅವರೇ ಹೇಳ್ಬೋದು ಯಾವ ಟೈಮಲ್ಲಿ ಬಿಡುಗಡೆ ಆಗಬೇಕು ಅಂತೇಳಿ. ಬಹುಶಃ ಜ್ಯೋತಿಷ್ಯ ನೋಡಿ ಹೇಳಿದ್ರು ಸಾಕು. ಹಿಂಗೆ ಬರ್ತಾ ಇದೆ. ಜಾಮೀನು ಇವತ್ತು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಅಂತೇಳಿ ಅದಕ್ಕೆ ಅದರ ಫಾರ್ಮಾಲಿಟೀಸ್ ಎಲ್ಲ ಮುಗಿದು ಜೈಲಿಂದ ಹೊರಬರಬೇಕಾಗುತ್ತೆ. ಹಾಗಂತ ನಾಳೆನೇ ಫಿಕ್ಸ್ ಅಂತೇನು ಅಂದ್ಕೋಬೇಡಿ. ಇವತ್ತು ರಾತ್ರಿ ಆದರೂ ಆಗ್ಬೋದು. ರೇವಣ್ಣಗೆ ಷರತ್ತುಬದ್ಧ ಜಾಮೀನು, ಕೆಲವು ಕಂಡೀಷನ್ ಹಾಕತ್ತೆ ಕೋರ್ಟ್. 5 ಲಕ್ಷ ರೂಪಾಯಿ ಬಾಂಡ್ ಇಡಬೇಕು. ಯಾವುದಾದ್ರೂ ಬೇರೆ ಶ್ಯೂರಿಟಿಗಳಿರುತ್ತೆ. ಶ್ಯೂರಿಟಿಗಳು ಇನ್ನು ಗೊತ್ತಾಗ್ಬೋದು ಯಾವುದೇನೆಲ್ಲ ಇಬ್ಬರು ಶ್ಯೂರಿಟಿ ಯಾರಿಬ್ಬರು ಶ್ಯೂರಿಟಿ ಅನ್ನೋದು ಕೂಡ ಗೊತ್ತಾಗುತ್ತೆ. 5 ಲಕ್ಷ ಬಾಂಡ್ ಇಟ್ಟ ನಂತರ ಅವರಿಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರಾದ ನಂತರ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅವರಿಗೆ ಬಿಡುಗಡೆ ಭಾಗ್ಯ ಸಿಗಲಿದೆ. 7 ದಿನಗಳ ಕಾಲ ಜೈಲಲ್ಲಿದ್ದರು. ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವರ ಕಿಡ್ನ್ಯಾಪ್ ಕೇಸ್ಗೂ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೂ ಸಂಬಂಧ ಇಲ್ಲ. ಇದು ಬೇರೆನೇ ಕೇಸ್. ಆದರೆ ಇಲ್ಲಿ ಕಿಡ್ನ್ಯಾಪ್ ಆದ ಹೆಣ್ಣು ಮಗಳ ಮೇಲೆ ಮತ್ತು ಹೆಣ್ಣು ಮಗಳ ಮೇಲೆ ಕೂಡ ಒಂದು ರೀತಿಯಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಓಕೆ, ರಂಜಿತ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಂಜಿತ್, ಯಾವ ದೃಶ್ಯಾವಳಿ, ಯಾವ ವಾತಾವರಣ ಕಂಡು ಬರ್ತಾ ಇದೆ? ಈಗಾಗಲೇ ಅವರಿಗೆ ಬೇಲ್ ಸಿಕ್ಕಿದೆ.
ಇವತ್ತು ಆಗ್ಬೋದು ಅಥವಾ ನಾಳೆ ಬೆಳಿಗ್ಗೆನೂ ಆಗ್ಬೋದು. ಅವರನ್ನು 7 ದಿನಗಳಿಂದ ಸತತ ಜೈಲಲ್ಲಿದ್ದಾರೆ. ಸೊ ಏನು ಅಪ್ಡೇಟ್ ಇದೆ ಮತ್ತು ಕೋರ್ಟ್ ಮುಂಭಾಗದಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ? ಜಯಪ್ರಕಾಶ್ ಶೆಟ್ರೆ, ಇದು ಮೇಜರ್ ಡೆವಲಪ್ಮೆಂಟ್. ಇದು ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಆಗಿದೆ. ಆ ಮೂಲಕ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಈ ಸಂತ್ರಸ್ತೆಯ ಕಿಡ್ನ್ಯಾಪ್ ಕೇಸ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದೆ. ಮೊದಲು 4 ದಿನಗಳ ಕಸ್ಟಡಿ, ಅದಾದ ನಂತರ 7 ದಿನಗಳ ನ್ಯಾಯಾಂಗ ಬಂಧನದ ನಂತರ ನಾಳೆ ನ್ಯಾಯಾಂಗ ಬಂಧನ ಮುಗಿತಾ ಇತ್ತು. ಅದರ 1 ದಿನ ಮುಂಚಿತವಾಗಿಯೇ ಇವರಿಗೆ ಬೇಲ್ ಸಿಕ್ಕಿದೆ. ಆ ಮೂಲಕ ಮೇಜರ್ ಬೆಳವಣಿಗೆ ಇದು. ಲೈಂಗಿಕ ದೌರ್ಜನ್ಯ ಕೇಸ್ನ ಸಂತ್ರಸ್ತೆಯನ್ನ ಎಚ್ ಡಿ ರೇವಣ್ಣನವರು ಕಿಡ್ನ್ಯಾಪ್ ಮಾಡಿ ತಮ್ಮ ತೋಟದ ಮನೆಯಲ್ಲಿ ಇರಿಸಿಕೊಂಡಿದ್ರು ಅಂಥೇಳಿ ಕಂಪ್ಲೇಂಟ್ ದಾಖಲಾಗಿತ್ತು. ಅದಾದ ನಂತರ ನಡೆದಂಥ ಟ್ವಿಸ್ಟ್ ನಾವು ಗಮನಿಸಿದ್ವಿ. ಬಹುಶಃ ಅದೇ ಒಂದು ವಾದ ಇವತ್ತು ರೇವಣ್ಣನವರಿಗೆ ಬೇಲ್ ಸಿಗೋದಕ್ಕೆ ಕಾರಣ ಆಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ವಿ ನಾಗೇಶ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ರೇವಣ್ಣ ಅವರಿಗೂ ಈ ಕಿಡ್ನ್ಯಾಪ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಪದೇ ಹೇಳ್ತಾ ಇದ್ರು. ಅದರ ಪ್ರಕಾರ ಇವತ್ತು ನ್ಯಾಯಾಧೀಶರು ಯಾವಾಗ ಆ ಸಂತ್ರಸ್ತ ಯುವತಿ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು, ನಾನು ಕಿಡ್ನ್ಯಾಪ್ ಆಗಿಲ್ಲ, ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೆ, ಆರೋಗ್ಯದ ಸಮಸ್ಯೆ ಇದ್ದಿಂದ ಆಸ್ಪತ್ರೆಗೆ ಹೋಗೋ ಕಾರಣದಿಂದ ನಾನು ಸಂಬಂಧಿಕರ ಮನೆಗೆ ಹೋಗಿದ್ದೆ, ರೇವಣ್ಣ ಅವರು ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ಯಾವಾಗ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು, ಬಹುಶಃ ಅದು ಇಲ್ಲಿ ಪ್ರಮುಖವಾದಂಥ ಸಾಕ್ಷಿ ಆಯಿತು ಅಂತ ಅನ್ಸುತ್ತೆ. ರೇವಣ್ಣನವರಿಗೆ ಇವತ್ತು ಬೇಲ್ ಆಗೋದಕ್ಕೆ ಎಸ್ ಎಕ್ಸಾಕ್ಟ್ಲಿ ರೇವಣ್ಣನವರು ಮಾಜಿ ಸಚಿವರು, ಪ್ರಭಾವಿ, ಹಾಗೆ ರೇವಣ್ಣವರಿಗೆ ಬೇಲ್ ಆದರೆ ಅದು ಈ ಒಂದು ಲೈಂಗಿಕ ದೌರ್ಜನ್ಯ ಕೇಸ್ನ ತಿರುವೆ, ಈ ಒಂದು ಪ್ರಕರಣದ ಒಂದು ಮಾರ್ಗವೇ ಬಂದೆ. ಮಾಜಿ ಸಚಿವ ರೇವಣ್ಣಗೆ ಜಾಮೀನು, ಪರಪ್ಪನ ಅಗ್ರಹಾರ ಬಳಿ ಬೆಂಬಲಿಗರ ಸಂಭ್ರಮ. ಭಾಳ ಮುಖ್ಯವಾಗಿ ಜೈಲ್ ಬಳಿ ರೇವಣ್ಣ ಆಪ್ತರ ಹರ್ಷೋದ್ಗಾರ, ರೇವಣ್ಣ ಪರ ಜೈಕಾರ ಆಗ್ತಿರೋ ಅಭಿಮಾನಿಗಳು. ಇದರ ದೃಶ್ಯಾವಳಿ ತೋರಿಸ್ತೀನಿ ಈಗ. ಮಾಜಿ ಸಚಿವ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಬಳಿ ಬೆಂಬಲಿಗರ ಸಂಭ್ರಮೋಲ್ಲಾಸ. ಜೈಲು ಬಳಿ ರೇವಣ್ಣ ಆಪ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ರೇವಣ್ಣ ಪರ ಜೈಕಾರ ಹಾಕ್ತಿರೋ ಅಭಿಮಾನಿಗಳು. ಮಾಜಿ ಸಚಿವ ರೇವಣ್ಣಗೆ ಜಾಮೀನು ಮಂಜೂರು. ಪರಪ್ಪನ ಅಗ್ರಹಾರ ಬಳಿ ಇವತ್ತು ಹೊಳೆ ನರಸೀಪುರದಿಂದ ಅನೇಕರು ಬಂದಿದ್ದರು. 2 ಶ್ಯೂರಿಟಿ ಮತ್ತು 5 ಲಕ್ಷ ಬಾಂಡ್. ಬಹುಶಃ ಸುನಿಲ್ ನನ್ನ ಕಲಿಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುನಿಲ್, ಒಂದು ಕಡೆ 7 ದಿನಗಳ ನಂತರ ಹೊರಗೆ ಬರ್ತಾ ಇದ್ದಾರೆ, ನಂಬರ್ 1. ಎರಡನೇದಾಗಿ ನನಗೆ ಮುಖ್ಯವಾಗಿ ಬೇಕಿರುವಂಥದ್ದು, ನಿನ್ನೆ ಮೊನ್ನೆ ಸಿಗದ ಜಾಮೀನು ಈಗ ಯಾಕೆ ಸಿಗತ್ತೆ? ನಂಬರ್ 1. ನಿನ್ನೆ ಮೊನ್ನೆ ಸಿಗದ ಜಾಮೀನು ಈಗ ಯಾಕೆ ಸಿಗತ್ತೆ ಅಂದರೆ ನಂಬರ್ 1. ನಂಬರ್ 2, ನೋಡಿ ಅಲ್ಲಿ ಹರ್ಷೋದ್ಗಾರ ಹೇಳ್ಬಿಡ್ತೀನಿ ನೋಡಿ, ಎಲ್ಲ ಪರಪ್ಪನ ಅಗ್ರಹಾರದ ಮುಂದೆ ಅವರ ಅಭಿಮಾನಿಗಳು ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಹೊಳೆ ನರಸೀಪುರ ಬಂದಿರುವಂಥವ್ರು. ಇವತ್ತೊಂದು ಗ್ಯಾರಂಟಿ ಇತ್ತು. ನನ್ನ ಕಲೀಗ್ ರಂಜಿತ್ ಹೇಳ್ತಾ ಇದ್ರು, ವಿ ನಾಗೇಶ್ ಹೇಳ್ತಾ ಇದ್ರು, ಇವತ್ತು ಬಿಡುಗಡೆ ಆಗೇ ಆಗುತ್ತೆ ಅಂತೇಳಿ. ಹಾಗಿದ್ರೆ ನಮ್ಗೆ ಅನಿಸ್ಬೋದು, ಹಾಗಿದ್ರೆ ಮೊನ್ನೆ ಬಿಡುಗಡೆ ಆಗ್ಬೋದಿತ್ತಲ್ಲ, ಅದಕ್ಕಿಂತ ಮೊದಲು ಬಿಡುಗಡೆ ಆಗ್ಬೋದಿತ್ತಲ್ಲ.